ಕಾನೂನು ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಮೈಸೂರಿನಲ್ಲಿ ನಡೆದ ಈ ಘಟನೆಯ ಅತಿದೊಡ್ಡ ಸಾಕ್ಷಿ ಅಂತಾನೆ ಹೇಳಬಹುದು. ಜೈಲಿನ ನಿಯಮಗಳನ್ನ ಗಾಳಿಗೆ ತೂರಿ ಕೈದಿಗಳಿಗೆ ನಿಷೇಧಿತ ವಸ್ತುಗಳನ್ನ ಸಪ್ಲೈ ಮಾಡ್ತಿದ್ದಂಥ ಜೈಲು ವಾರ್ಡನ್ ಈಗ ತಾನೇ ಕಂಬಿ ಎಣಿಸುವಂತಾಗಿದೆ. ಹೌದು, ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡ್ತಿದ್ದಂಥ HR ರಮೇಶ್ ಜೈಲಿನ ಶಿಸ್ತು ಕಾಪಾಡುವ ಬದಲು ಕೈದಿಗಳ ಏಜೆಂಟ್ನಂತೆ ವರ್ತಿಸಿ ಈಗ ತಾನೇ ಜೈಲು ಪಾಲಾಗಿದ್ದಾನೆ. ಅನಾರೋಗ್ಯ ಪೀಡಿತ ಕೈದಿಗಳನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಡ್ಯೂಟಿಯಲ್ಲಿದ್ದಂಥ ರಮೇಶ್ ಮೇಲಾಧಿಕಾರಿಗಳ ಗಮನಕ್ಕೆ ತಾರದೆ ಜೈಲಿನ ಅಡುಗೆ ಮನೆಯತ್ತ ಸುಳಿದಾಡ್ತಾ ಇದ್ದ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ದಂಥ ಪಾನಿಪುರಿ ಖ್ಯಾತಿಯ ಸೈಯದ್ ಶಕೀಬ್ ಜೊತೆ ಈತ ನಿರಂತರ ಸಂಪರ್ಕದಲ್ಲಿದ್ದ. ಈತನ ಪ್ರತಿ ನಡೆಯೂ ಕೂಡ ಜೈಲಿನ CCTV ಕ್ಯಾಮೆರಾದಲ್ಲಿ ಸೆರೆಯಾಗ್ತಾ ಇತ್ತು ಅನ್ನೋದು ಈತನಿಗೆ ಗೊತ್ತಿರಲಿಲ್ಲ. ಇವರಿಬ್ಬರ ಅಸಹಜ ಮಾತುಕತೆ ಕಂಡು ಅನುಮಾನಗೊಂಡಂತಹ ಜೈಲು ಅಧಿಕಾರಿಗಳು ರಮೇಶ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು. ಮೇ 22ರಂದು ಸಂಜೆ 5:45 ಸುಮಾರಿಗೆ ರಮೇಶ್ ಮತ್ತೆ ಜೈಲು ಆವರಣವನ್ನು ಪ್ರವೇಶಿಸುವಾಗ ಸಹಾಯಕ ಜೈಲರ್ ಎನ್ ಶಿವಕುಮಾರ್ ಮತ್ತು ಜೈಲರ್ SP ಕುಂದರಾನಂದ ಅವರು ಆತನನ್ನ ತಡೆದು ತೀವ್ರ ತಪಾಸಣೆಯನ್ನು ನಡೆಸಿದ್ದಾರೆ. ಈ ವೇಳೆ ಆತನನ್ನ ಕಂಡು ಹಿರಿಯ ಅಧಿಕಾರಿಗಳು ದಂಗಾಕಿದ್ದಾರೆ. 10 ಗ್ರಾಂ ತೂಕದ 3 ಪ್ಯಾಕೆಟ್ ಅನ್ನ ಕತ್ತರಿಸಿದ ತಂಬಾಕು ಎಲೆಗಳು, 6 ಗ್ರಾಂ ತೂಕದ 2 ಪ್ಯಾಕೆಟ್ ಫಿಲ್ಟರ್ ತಂಬಾಕು ಪುಡಿ, 4 ಪ್ಯಾಕೆಟ್ ಬೀಡಿಗಳಿಂದ ಈ ಪೊಲೀಸ್ ವ್ಯಕ್ತಿ ಏನಿದ್ದ ಜೈಲರ್ ವಾರ್ಡನ್ ಏನಿದ್ರು ಅವರಿಂದ ಅಧಿಕಾರಿಗಳು ಈಗಾಗಲೇ ಜಪ್ತಿ ಮಾಡಿಕೊಂಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.